ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಸಾಕಷ್ಟು ನಿಮ್ಮ ಕೂದಲು ಉದುರ್ತಾ ಇದೆಯಾ? ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಕೂದಲು ಬೀಳೋ ಸಮಸ್ಯೆ ಅಂತೂ ಕಡಿಮೆ ಆಗ್ತಾ ಇಲ್ಲ, ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ಹೇರ್ ಫಾಲ್ ಆಗ್ತಾನೆ ಇದೆ ಅಂದಾಗ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ. ಇದರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಕೂದಲು ಬ್ಲ್ಯಾಕ್ ಆಗಿ ಶೈನಿಯಾಗಿ ಸಿಲ್ಕ್ ಕೂಡ ಆಗುತ್ತೆ, ಹಾಗೂ ಕೂದಲಿನಲ್ಲಿ ಒಂದು ಹೊಸ ಹೊಳಪು ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಇದೇ ಥರ ನಿಮ್ಮ ಕೂದಲು ಆಗುತ್ತೆ. ನ್ಯಾಚುರಲ್ ಆದಂಥ ರೆಮಿಡಿ ಇದೆ, ಖಂಡಿತವಾದ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಕಮೆಂಟ್ಸ್ ಮಾಡೋಕ್ಕೂ ಮರೆಯಬೇಡಿ. ಸೊ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ನ್ಯಾಚುರಲ್ ರೆಮಿಡಿ ಏನಂತ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಇಲ್ಲಿ ನಾನು ತೊಗೊಂಡಿರೋದು ಒಂದು ಬೌಲ್ನಲ್ಲಿ ನಿತ್ಯ ಪುಷ್ಪಿನ ಹೂವು ಅಂತೂ ನಾವು ದೇವ್ರಿಗೆ ಏರಿಸ್ತೀವಿ, ಭಾಳಷ್ಟು ಇದರ ಉಪಯೋಗನ ಮಾಡ್ತೀವಿ. ಆದರೆ ಕೂದಲು ಸಲುವಾಗಿ ಇದಕ್ಕೆ ಎಷ್ಟೊಂದು ಉಪಯೋಗ ಬರೋಂಥದ್ದು ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದನ್ನೇ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಖಂಡಿತ ಇದನ್ನು ಟ್ರೈ ಮಾಡಿದ ನಂತರ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಜೊತೆಗೆ ಕೂದಲು ಬ್ಲ್ಯಾಕ್ ಕೂಡ ಆಗುತ್ತೆ, ಅಂದರೆ ಕಪ್ಪು ಬಣ್ಣ ಕೂಡ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ರೆಮಿಡಿ ಇದೆ. ಸೊ ನೋಡಿ, ಇಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಒಂದು ಹಿಡಿಯಷ್ಟು ನಿತ್ಯ ಪುಷ್ಪಿನ ಹೂವು ಹಾಗೂ ಅದರ ಎಲೆಗಳ ಕೂಡ ತೊಗೊಂಡಿದ್ದೀನಿ. ಇವಾಗ ಪ್ರೋಸೆಸ್ ಅನ್ನೋದು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಗ್ಯಾಸ್ ಮೇಲೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಕ್ವಾಂಟಿಟಿ ನೀವು ಇದರ ಕಡಿಮೆ ಹೆಚ್ಚು ಮಾಡ್ಕೊಳ್ಬೋದು, ನಿಮಗೆ ಹೇಗೆ ಬೇಕಂತ. ಸೊ ನೋಡಿ, ಇಲ್ಲಿ ನಾನು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ, ಅಂದರೆ ಒಂದು ಡಿಕಾಷನ್, ಒಂದು ಟಾನಿಕ್ ರೆಡಿ ಆಗಬೇಕು. ಸೊ ಅದಕ್ಕೆ ಏನಪ್ಪ ಹಾಕಬೇಕು ಅಂತ ಹೇಳ್ತೀನಿ. ಈ ಒಂದು ರೆಮಿಡಿ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ಕಪ್ಪಾಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ನಾನು ತೊಗೊಂಡಿರೋದು 1 ಸ್ಪೂನಷ್ಟು ಟೀ ಪುಡಿ, ಅಂದರೆ ಟೀ ಪೌಡರ್, ಚಹಾ ಪತ್ತಿ, ಯಾವ್ದು ನಮ್ಮ ಮನೆಯಲ್ಲಿ ಚಾಯ್ ಮಾಡೋಕ್ಕೆ ಅಂತ ಬಳಸ್ತೀವಲ್ಲ ಆ ಒಂದು ಟೀ ಪುಡಿನ ತೊಗೊಳ್ಳಿ. ಯಾವುದೇ ಇದ್ರೂ ಪರವಾಗಿಲ್ಲ, ಟೀ ಪುಡಿ ಬೇಕು ಅಷ್ಟೇ. ಟೀ ಪುಡಿನಲ್ಲಿ ಕ್ಯಾಫಿನ್ ಅಂತ ಒಂದು ಪದಾರ್ಥ ಇರುತ್ತೆ, ಇದು ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಹೆಚ್ಚಿಸುತ್ತೆ ವೀಕ್ಷಕರೇ. ಸೊ ಹಾಗಾಗಿ ಅದನ್ನು ಇಲ್ಲಿ ನಾನೇ ತೊಗೊಂಡಿರೋದು, ಹಾಗೂ ಇದನ್ನು ಒಳ್ಳೆ ರೀತಿಯಲ್ಲಿ ಕುದಿಸ್ಕೊತಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಇದಕ್ಕೆ ಕುದಿಯೋಕ್ಕೆ ಬಿಡಬೇಕು. ಅಂದರೆ ಟೀ ಪುಡಿ ಹಾಕಿದ ಏನಿದೆಯಲ್ಲ ಅದರ ಅಂಶ, ಅದರೆಲ್ಲ ಪ್ರಾಪರ್ಟೀಸ್ ಈ ಒಂದು ನೀರಲ್ಲಿ ಇಳಿಬೇಕು. ಅಂದಾಗ ನಾವು ಏನು ರೆಡಿ ಮಾಡುತ್ತಾ ಹೋಗ್ತೀವಿ ಅಲ್ಲ ಡೈ, ಅದು ಒಳ್ಳೆ ರೀತಿಯಲ್ಲಿ ರೆಡಿ ಆಗೋದು ರೆಮಿಡಿ. ಸೊ ಹಾಗಾಗಿ ಇದನ್ನು ಲೋ ಫ್ಲೇಮ್ನಲ್ಲಿ ಕುದಿಸ್ತಾ ಇರಬೇಕು. ಟೀ ಪುಡಿ ನಮ್ಮ ಕೂದಲಿಗೆ ಎಷ್ಟೊಂದು ಒಳ್ಳೆಯದು ಅಂತ ನಿಮಗೆ ಹೇಳೋಕ್ಕೆ ಆಗೋದಿಲ್ಲ. ನೀವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಗೂಗಲ್ನಲ್ಲಿ ಹೋಗಿ ನೋಡ್ಕೋಬೋದು. ಕೂದಲನ್ನ ಹೊಳಪು ಮಾಡಬೇಕಾದ್ರೆ ಹಾಗೂ ಕೂದಲು ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದ್ದಾಗ ಈ ಒಂದು ಟೀ ಪುಡಿನ ನೀವು ಬಳಸ್ತಾ ಬಂದರೆ ನಿಮ್ಮ ಕೂದಲಿಗಿರುವಂಥ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ವೀಕ್ಷಕರೇ. ಇವಾಗ ನೋಡಿ, ಇದು ಕುದ್ದಾಯಿತು, ಇದಕ್ಕೆ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡಿದ್ನಿ. ಇವಾಗಪ್ಪ ಏನಂದರೆ ನೆಕ್ಸ್ಟ್ ಪ್ರೊಸೆಸ್ಸು ನೋಡಿ, ಇಲ್ಲಿ ತೊಗೊಂಡಿರುವಂಥ ಹೂವು ಹಾಗೂ ಎಲೆಗಳನ್ನು ಹಾಕೋತಾ ಇದ್ದೀನಿ. ನಿತ್ಯ ಪುಷ್ಪಿನ ಹೂವು ಹಾಗೂ ಎಲೆ ನೋಡಿ, ನಾನು ಮೊದಲೇ ಇದನ್ನು ತಂದಾಗೆ ಗಿಡದಿಂದ ಸ್ವಚ್ಛವಾಗಿ ತೊಳ್ಕೊಂಡು ಇಟ್ಕೊತಿದ್ದೀನಿ. ಡೈರೆಕ್ಟಾಗಿ ಕೂದಲ ಮೇಲೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು, ಯಾಕಂದರೆ ಡಸ್ಟ್ ಇರುತ್ತೆ ಹೊರಗಡೆ. ಸೊ ಹಾಗಾಗಿ ಕ್ಲೀನ್ ಮಾಡಿಕೊಂಡೇ ಹಾಕ್ಕೋಬೇಕು ವೀಕ್ಷಕರೇ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಡಿಕಾಷನ್ನ ಇಲ್ಲಿ ನಾನು ಹಾಕ್ತಾಯಿದ್ದೀನಿ, ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸೊ ನೋಡಿ, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ನಂತರ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿವರೆಗೆ ವಿಡಿಯೋ ಮುಗ್ದಿಲ್ಲ, ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಅರ್ಥ ಆಗೋದು. ಇವಾಗ ನೋಡಿ, ಇದು ಅಷ್ಟು ಒಳ್ಳೆ ರೀತಿಯಲ್ಲಿ ರೆಡಿಯಾಗಿದೆ ಅಂತ. ಇವಾಗ ಇಲ್ಲಿ ನೋಡಿ, ನಾನು ತೊಗೊಂಡಿರೋವಂಥದ್ದು ಕಬ್ಬಿಣದ ಹಂಚವನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಏನು ಟಾನಿಕ್ ಇದೆ ಅಥವಾ ರೆಮಿಡಿ ಇದೆಯಲ್ಲ ಅದನ್ನು ಈ ಒಂದು ಕಬ್ಬಿಣ ಹಂಚಿನಲ್ಲಿ ಹಾಕ್ಕೊಳ್ಬೇಕು, ಸೋರಿಸ್ಕೊಳ್ಬೇಕು. ಅಂದರೆ ಯಾವುದೇ ಒಂದು ಲಂಪ್ಸ್ ಇದರಲ್ಲಿ ಬರಬಾರ್ದು, ಅಂದರೆ ಎಕ್ಸ್ಟ್ರಾ ಏನಿರುತ್ತಲ್ಲ ಪೂರ್ತಿಯಾಗಿ ಸ್ವಲ್ಪ ಕೂಡ ವೇಸ್ಟ್ ಮಾಡದಂಗೆ ಅದನ್ನು ಇಲ್ಲಿ
ಇದರಲ್ಲಿ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದರಲ್ಲಿ ಏನಂದರೆ ಬ್ರೂ ಕಾಫಿ, ಇನ್ಸ್ಟಂಟ್ ಬ್ರೂ ಕಾಫಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಒಂದು ಕಾಫಿ ಇದೆ ಅದನ್ನು ಇಲ್ಲಿ ನೀವು ಸೇರಿಸ್ಕೋಬೋದು. ನಾನು 1-2 ಪೂರಿ ಆಗೋಷ್ಟು ಬ್ರೂ ಕಾಫಿನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ರೆಮಿಡಿಯನ್ನು ನೀವು ಕಬ್ಬಿಣ ಬಾಳೆಯಲ್ಲಿ ಅಥವಾ ಕಬ್ಬಿಣ ಹಂಚಿನಲ್ಲೇ ಮಾಡಬೇಕು. ಯಾಕಂದರೆ ಇದನ್ನು ನಾವು ಓವರ್ ನೈಟ್ ಹೀಗೆ ಬಿಡಬೇಕು. ಇವಾಗ ನೋಡಿ ಇದ್ರ ಕಲರ್ ಸ್ವಲ್ಪ ಗ್ರೀನ, ಸ್ವಲ್ಪ ಕಾಫಿ ಕಲರ್ ಇದ್ದಂಗಿದೆ ಅಲ್ವಾ. ಇದು ಬೆಳಗ್ಗೆ ನಿಮಗೆ ತೋರಿಸ್ತೀನಿ. ಓವರ್ ನೈಟ್ ಬಿಟ್ಟಿದ ತಕ್ಷಣ ಕರಿಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂತ. ಸೊ ಆ ಒಂದು ರೆಮಿಡಿ ನಮಗೆ ಬೇಕಾಗಿರೋದು ಆ ಒಂದು. ಸೊ ನೋಡಿ ಇದನ್ನು ಈಗ ಲಿಡ್ ಮುಚ್ಕೊಂಡು ಇಡೀ ನೈಟ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇರೋದು ನಾನು. ನೋಡಿ, ನೀವು ನೋಡ್ಬೋದು ಸೈಡಿಗೆ ಕೂಡ ಎಷ್ಟು ಕಪ್ಪಾಗಿದೆ ಹಾಗೂ ಕಲರ್ ಕೂಡ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು ವೀಕ್ಷಕರೇ. ಸೊ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನಿಮ್ಮ ಕೂದಲನ್ನ ನೀವು ಯಾವಾಗ ಅಂದರೆ ನೈಟ್ ಮಲಗೋವಾಗ ಹಚ್ಕೊಂಡ್ರು, ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನ ಮಾಡಿಕೊಂಡ್ರು ಆಯಿತು. ಕಂಟಿನ್ಯೂಸ್ಲಿ ವಾರದಲ್ಲಿ 1-2 ಸರ್ತಿ ಮಾಡಿರಿ. ಸ್ವಲ್ಪ ದಿನಗಳ ಇದೇ ಥರ ಕಂಟಿನ್ಯೂ ಮಾಡಿದ್ರಿ ಅಂದರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಆಗುತ್ತೆ. ಕೂದಲು ಸಿಲ್ಕಿಯಾಗಿ ಸಾಫ್ಟಾಗಿ ಶೈನಿಯಾಗಿ ಕೂಡ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ವೀಕ್ಷಕರೇ.